Hi children, good morning to all. So children, in the previous class I started this chapter, that is lesson number 5, Mera Bachpan. It means, Mera Bachpan means my childhood. So कहानी का मतलब यह है, इस पाठ के लेखक हैं कौन? डॉक्टर APJ अब्दुल कलाम. सो यहाँ डॉक्टर अब्दुल कलाम अपने बचपन के बारे में कुछ जानकारी देना चाहते हैं आप लोगों को, आपके समक्ष, जो अपने बचपन के जीवन के कुछ अनुभवों के बारे में वे बताना चाहते हैं. ओके चिल्ड्रंस, सो पहले जो मैंने कहा था पिछले कक्षा में, अबाउट दिस आई सेड इन द प्रीवियस क्लास ओनली, अकॉर्डिंग टू दिस पैरा. पहले सो कलाम जी का जन्म कब और कहाँ हुआ? बच्चों, क्या आपको पता है कलाम जी का जन्म कब और कहाँ हुआ? When and where he was born? Children, in the लेखक परिचय, see, I said in the last class only, इनका जन्म हुआ 15/10/1931. 15/10/10, it is a month of October. It means October 15th 1931. 1931 अक्टूबर 15 के दिन, ओके, इनका जन्म हुआ. कहाँ हुआ? सी चिल्ड्रंस, यह तमिलनाडु के रामेश्वरम में एक कस्बे में इनका जन्म हुआ. अब वह तमिलनाडु बना है, लेकिन पहले था यह मद्रास राज्य के, लेकिन अब यह तमिलनाडु, ओके, तमिलनाडु के रामेश्वरम में एक मध्यम वर्गीय परिवार में इनका जन्म हुआ. एक मध्यम वर्गीय परिवार, मध्यम वर्गीय मीन्स इन वन ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಮಧ್ಯಮ ಕುಟುಂಬದಲ್ಲಿ ಇವರ ಜನನ ಆಗಿದ್ದು. ಹೌದಾ ಮಕ್ಕಳೇ? ಯಾವಾಗ? ಅಕ್ಟೋಬರ್ 15, 1931, 1931 ईस्वी अक्टूबर 15th, ओके, तमिलनाडु के रामेश्वरम में इनका जन्म हुआ, एक मध्य वर्गीय परिवार में. हौदा? सो उनके पिता थे जैनुलाबादीन. हौदा? फर्स्ट ಹೇಳಿದಾಗೆ APJ मीन्स अहुल फकीर जैनुलाबादीन अब्दुल कलाम. जैनुಲಾಬಾದೀನ್ ಕಲಾಂ ಜಿ ಕೆ ಪಿತಾ ಥೇ. ಹೌದಾ ಮಕ್ಕಳೇ? ನಿಮಗೆಲ್ಲ ಗೊತ್ತೇ ಇದೆ, ಯಾಕಂದರೆ ನಾನು ಲಾಸ್ಟ್ ಕ್ಲಾಸೇ ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ದೆ. ಹೌದಾ? सो जैनुಲಾಬಾದೀನ್ के सो कोई बहुत अच्छी शिक्षा तो, कोई बहुत अच्छी औपचारिक शिक्षा नहीं हुई थी. औपचारिक शिक्षा मीन्स फॉर्मल एजुकेशन. He did not got any formal education. ಅವರಿಗೆ ಔಪಚಾರಿಕವಾಗಿ ಉನ್ನತವಾದ ಶಿಕ್ಷಣ ದೊರಕಿರಲಿಲ್ಲ, ಸಿಕ್ಕಿರಲಿಲ್ಲ. ಅಂದರೆ ಅವರೇನು ಅಷ್ಟಾಗಿ ಓದಿರಲಿಲ್ಲ. ಅರ್ಥ ಆಯ್ತು ಮಕ್ಕಳ? ಸೊ ಈ ವಾಸ್ ನಾಟ್ ಎ ವೆಲ್ ಎಜುಕೇಟೆಡ್ ಪರ್ಸನ್. ಅವರ ತಂದೆ ಅಷ್ಟಾಗಿ ಓದು ಬರಹ ಗೊತ್ತಿರ್ತಕ್ಕಂಥ ವಿದ್ಯಾವಂತರಾಗಿರಲಿಲ್ಲ, ಓದಿದ್ದು ಬಹಳ ಕಡಿಮೆನೇ. ಫಾರ್ಮಲ್ ಎಜುಕೇಷನ್ ಅವರಿಗೆ ಸಿಕ್ಕಿರಲಿಲ್ಲ. ನಿಮ್ಮ ಹಾಗೆ ಶಾಲೆಗೆ, ಕಾಲೇಜಿಗೆ ಹೋಗಿ ಕಾಲೇಜ್ ಎಜುಕೇಷನನ್ನು ಅವರು ಪಡ್ಕೊಂಡಿರಲಿಲ್ಲ. ओके चिल्ड्रंस, लेकिन वे उसके बावजूद भी एक बुद्धिमान आदमी थे. ಹೌದಾ? ಆದರೆ ಕಾಲೇಜ್ ಎಜುಕೇಷನ್ ಆಗಿರಲಿಲ್ಲ, ಹೈಯರ್ ಸ್ಟಡೀಸ್ ಆಗಿರಲಿಲ್ಲ, ಅಷ್ಟು ವಿದ್ಯಾವಂತರಾಗಿರಲಿಲ್ಲ. ಹಾಗಂತ ಹೇಳ್ಬಿಟ್ಟು ಅವರು ದಡ್ಡರಾಗಿರಲಿಲ್ಲ, ಅವರು ತುಂಬ ಬುದ್ಧಿವಂತರಾಗಿದ್ದರು.
ಹೌದಾ. ಜೊತೆಗೆ ವೇ ನಾ ಧನಿ ವ್ಯಕ್ತಿ ಥೇ. ನಾ ಧನಿ, ಧನಿ ಮೀನ್ಸ್ ಈ ವಾಸ್ ನಾಟ್ ಎ ರಿಚ್ ಫೆಲೋ. ಅವರೇನು ಶ್ರೀಮಂತರು ಕೂಡ ಆಗಿರಲಿಲ್ಲ, ಅಷ್ಟಾಗಿ ಓದು ಬರಹ ಗೊತ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಓದಿರಲಿಲ್ಲ, ಜೊತೆಗೆ ಸಾಕಷ್ಟು ಶ್ರೀಮಂತರು ಕೂಡ ಆಗಿರಲಿಲ್ಲ. ಈ ವಾಸ್ ನಾಟ್ ಎ ಸಚ್ ಎ ರಿಚ್ ಫೆಲೋ. ಅಷ್ಟಾಗಿ ಶ್ರೀಮಂತರಾಗಿರಲಿಲ್ಲ. ಲೇಕಿನ್ ಉಸ್ಕೆ ಬಾವಜೂದ್ ವೇ ಏಕ್ ಬುದ್ಧಿಮಾನ್ ಆದ್ಮಿ ಥೇ. ಆದರೂ ಕೂಡ ಇವರು ಒಬ್ಬ ಒಳ್ಳೆ ಬುದ್ಧಿವಂತ ಮನುಷ್ಯರಾಗಿದ್ದರು. ಅರ್ಥ ಆಯ್ತಾ ಮಕ್ಕಳ. ಇನ್ನು ತಾಯಿ ಬಂದು ಯಾರು? ಆಶಿಯಮ್ಮ. ಓಕೆ, ಕಲಾಂ ಜಿ ಕಿ ಮಾತಾ ಥಿ ಆಶಿಯಮ್ಮ. ಲೇಕಿನ್ ಆಶಿಯಮ್ಮ जैनुलाबादीन के लिए एक आदर्श जीवन संगिनी थे. सी, एज आई सेड इन द लास्ट क्लास, आशियम्मा उनकी आदर्श जीवन संगिनी. जीवन संगिनी मीन्स लाइफ पार्टनರ್, ಜೀವನ ಸಂಗಾತಿ. ಯಾರಿಗೆ? ಇವರ ತಂದೆ ಜೈನುಲಾಬಾದೀನ್ಗೆ ಒಬ್ಬ ಆದರ್ಶ ಸತಿಯಾಗಿದ್ದರು, ಆದರ್ಶ ಪತ್ನಿಯಾಗಿದ್ದರು, ಉತ್ತಮವಾದ ಹೆಂಡತಿಯಾಗಿದ್ಲು. ಯಾರು? ಆಶಿಯಮ್ಮ ಜೈನುಲಾಬಾದೀನ್ಗೆ. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ಒಂದಂತೂ ಸ್ಪಷ್ಟ ಆಯಿತು, ಕಲಾಂ ಜಿ ಕೆ ಮಾತಾ ಪಿತಾ ಥೇ ಜೈನುಲಾಬಾದೀನ್, ಮಾತಾ ಥಿ ಆಶಿಯಮ್ಮ. ಓಕೆ ಚಿಲ್ಡ್ರನ್ಸ್, ಅರ್ಥ ಆಯ್ತಲ್ವಾ? ಇದಿಷ್ಟು ಕೂಡ ಲಾಸ್ಟ್ ಕ್ಲಾಸ್ ನಾನು ಹೇಳಿದ್ದೆ ನಿಮಗೆ. ಹಾಗಾದರೆ ಸೊ ನೋಡ್ತಾ ಹೋಗೋಣ ಮುಂದೇನಾಗುತ್ತೆ ಅಂತ. ಓಕೆ, ಸಿ ಚಿಲ್ಡ್ರನ್ಸ್, मैं कई बच्चों में से एक था, लंबे चौड़े व सुंदर, माता पिता का चोटी कद काठी का साधारण सा दिखने वाला बच्चा. ಸಿ, ಇಲ್ಲಿ ಕಲಾಂ ಹೇಳ್ತಾರೆ ತನ್ನ ಬಾಲ್ಯಕಾಲದ ಬಗ್ಗೆ, ತನ್ನ ಬಾಲ್ಯ ಜೀವನದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮೈ ಕೈ ಬಚ್ಚೋ ಮೇ ಸೆ ಏಕ್ ಥಾ. ಸೊ ಮೈ ಮೀನ್ಸ್ ನಾನು, ಐ ಆಮ್ ನಾನು. ನನ್ನ ತಂದೆ ತಾಯಿಗೆ ಅನೇಕ ಮಕ್ಕಳಿದ್ದರು. ಕೈ ಅಂದರೆ ಅವ್ರಿಗಿರ್ತಕ್ಕಂಥ ತುಂಬ ಮಕ್ಕಳಲ್ಲಿ ಮೇ ಬಿ ಏಕ ಥಾ, ನಾನು ಕೂಡ ಒಬ್ಬನಾಗಿದ್ದೆ. ಇವರು ಎಷ್ಟನೇವರು ಅದು ಮುಂದೆ ಬರುತ್ತೆ ನೋಡ್ತಾ ಹೋಗೋಣ. ಏಕ ಲಂಬಿ ಚೌಡೆ ವ ಸುಂದರ ಮಾತಾ ಪಿತಾ ಖಾ. ನೋಡಿ, ಅವ್ರ ತಂದೆ ತಾಯಿಗಳ ಬಗ್ಗೆ ಹೇಳ್ತಾರೆ. ಲಂಬೆ ಚೌಡೆ, ಲಂಬಾ ಮೀನ್ಸ್ ಟಾಲ್. ಅವ್ರ ತಂದೆ ತಾಯಿಗಳು ಭಾಳ ಎತ್ತರವಾಗಿದ್ದರು, ಅಂದರೆ ಚೆನ್ನಾಗಿದ್ದರು. ಲಂಬೆ ಚೌಡೆ, ದಷ್ಟಪುಷ್ಟವಾಗಿದ್ದರು, ಎತ್ತರವಾಗಿ ದಪ್ಪನಾಗಿ ಚೆನ್ನಾಗಿದ್ದರು. ಅಷ್ಟೇ ಅಲ್ಲದೆ ಸುಂದರವಾಗಿದ್ದರು ಕೂಡ. ಸಿ, ಸುಂದರ ಮಾತಾ ಪಿತಾ. ಮಾತಾ ಮೀನ್ಸ್ ಮದರ್. ಓಕೆ ಚಿಲ್ಡ್ರನ್ಸ್, ಪಿತಾ ಮೀನ್ಸ್ ಫಾದರ್. ಓಕೆ, ಸುಂದರವಾದ, ಬಹಳ ಎತ್ತರವಾಗಿರ್ತಕ್ಕಂಥ, ದಷ್ಟಪುಷ್ಟವಾಗಿ ಹೆಲ್ದಿಯಾಗಿರ್ತಕ್ಕಂಥ, ಬಹಳ ಚೆನ್ನಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಚೋಟಿ ಕದ್ ಕಾಟಿ ಕ ಸಾಧಾರಣ ಸ ದಿಕ್ನೆ ವಾಲ ಬಚ್ಚಾ. ಆದರೆ ನನ್ನ ವ್ಯಕ್ತಿತ್ವ ಏಕ ಚೋಟಿ ಮೀನ್ಸ್ ಸ್ಮಾಲ್. ಓಕೆ, ಕದ್ ಕಾಟಿ ಪರ್ಸನಾಲಿಟಿ ಅಂದರೆ ಸೊ ಮೈಕಟ್ಟು ಅಂತ ಹೇಳ್ತೀವಿ. ನನ್ನ ಮೈಕಟ್ಟು ಅಂದರೆ ನಾನು ಹೆಂಗಿದ್ದೆ? ಚೋಟಿ ಕದ್ ಕಾಟಿ, ಸಾಧಾರಣವಾದ ಎತ್ತರ. ಅಂದರೆ ಅಷ್ಟಾಗಿ ನಾನು ಹೈಟ್ ಇರಲಿಲ್ಲ. ನನ್ನ ಎತ್ತರ, ನಾನು ತುಂಬ ಎತ್ತರ ಇರಲಿಲ್ಲ, ಸ್ವಲ್ಪ ಚಿಕ್ಕದಾಗಿದೆ ನಾನು. ಆದರೆ ನನ್ನ ತಂದೆ ತಾಯಿಗಳು ಭಾಳ ಸುಂದರವಾಗಿದ್ದರು, ಎತ್ತರವಾದ ಮೈಕಟ್ಟು, ಭಾಳ ಎತ್ತರವಾಗಿ ದಪ್ಪನಾಗಿ ದಷ್ಟಪುಷ್ಟವಾಗಿದ್ದರು. ಯಾರು? ಜೈನುಲಾಬಾದೀನ್ ಮತ್ತು ಆಶಿಯಮ್ಮ. ಆದರೆ ನಾನು, ನನ್ನ ವ್ಯಕ್ತಿತ್ವ, ನನ್ನ ಪರ್ಸನಾಲಿಟಿ, ನನ್ನ ಮೈಕಟ್ಟು ಅಷ್ಟೊಂದು ಎತ್ತರವಾಗಿರಲಿಲ್ಲ. ಸಾಧಾರಣವಾಗಿ ನಾನು ಕುಳಿಕೆ ಇದ್ದೆ, ಹೌದಾ, ಚಿಕ್ಕದಾಗಿದ್ದೆ, ಹೌದಾ. ಏಕ ಸಾಧಾರಣ ಸಾ ದಿಕ್ನೆ ವಾಲ ಬಚ್ಚಾ. ಏಕ ಸಾಧಾರಣ ಸಾ ಅಂದರೆ ನೋಡೋದಕ್ಕೆ ಬಹಳ ಸಾಧಾರಣವಾಗಿ ನಾನಿದ್ದೆ. ನಾನೇನು ಅಷ್ಟೊಂದು ಸುಂದರವಾಗಿ ಇರಲಿಲ್ಲ. ಆದರೆ ನನ್ನ ತಂದೆ ತಾಯಿಗಳು ಬಹಳ ಸುಂದರವಾಗಿದ್ದರು. ಅಂಥ ಸುಂದರವಾದ ತಂದೆ ತಾಯಿಗಳಿಗೆ ನಾನೇನು ಅಷ್ಟೊಂದು ಹೈಟ್, ಎತ್ತರ ಇರಲಿಲ್ಲ. ನನ್ನ ಹೈಟು ಕೂಡ ಕಡಿಮೆ ಇತ್ತು. ಜೊತೆಗೆ ನಾನು ನೋಡೋದಕ್ಕೂ ಕೂಡ ಸಾಧಾರಣವಾಗಿ ಇದ್ದೆ. ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ, ಸುಂದರವಾಗಿ. ನನ್ನ ಬಾಲ್ಯಕಾಲದಲ್ಲಿ ನಾನು ಸುಂದರವಾಗಿ ಇರಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಹೇಳ್ತಾರೆ. ಅರ್ಥ ಆಯ್ತಾ ಮಕ್ಕಳ? ಓಕೆ, हम लोग
अपने पुस्तैनी घर में रहते थे. ನಾವೆಲ್ಲ ಕೂಡ ನಾನು ನನ್ನ ಅಪ್ಪ ಅಮ್ಮನ ಜೊತೆಯಲ್ಲಿ ಅಪನೆ ಪುಸ್ತೈನಿ ಘರ್, ಪುಸ್ತೈನಿ ಮೀನ್ಸ್ ಪೂರ್ವಿಕರ, ಪೂರ್ವಿಕ ಮೀನ್ಸ್ ನನ್ನ ತಾತಂದಿರ ಅಥವಾ ನನ್ನ ಹಿಂದಿನವರ ಮನೆಯಲ್ಲಿ, ಹೌದಾ, ನನ್ನ ಪೂರ್ವಿಕರ. ಸೊ ಘರ್ ಮೀನ್ಸ್ ಹೌಸ್, ಮನೆಯಲ್ಲಿ ನಾವು ವಾಸ ಆಗಿದ್ವಿ. ನನ್ನ ಅಜ್ಜ ಮತ್ತು ಅಜ್ಜಿ, ನನ್ನ ಪೂರ್ವಿಕರು, ನನ್ನ ಹಿಂದಿನ ಅಜ್ಜ ಅಜ್ಜಿ ಯಾವ ಮನೆಯಲ್ಲಿ ವಾಸ ಆಗಿದ್ರು ಅದೇ ಮನೆಯಲ್ಲಿ ನಾವು ಕೂಡ ವಾಸ ಆಗಿದ್ವಿ, ಹೌದಾ. ಸಿ ಅಪ್ನೇ ಪುಸ್ತೈನಿ ಘರ್ ಮೇ ರಹತೆ ಥೇ. ಪುಸ್ತೈನಿ ಮೀನ್ಸ್ ಪೂರ್ವಿಕ ಅಂದರೆ ಹಿಂದಿನವರು, ನನ್ನ ಪೂರ್ವಜರ ಮನೆಯಲ್ಲಿ ನಾನು ವಾಸ ಆಗಿದ್ದೆ. ಸಿ ರಾಮೇಶ್ವರಂ ಕಿ मस्जिद वाली गली में बना यह घर चूने, पत्थर व ईंट से बना पक्का और बड़ा था. ಇನ್ನು ಇಲ್ಲಿ ಲೇಖಕರು ಅಂದರೆ ಅಬ್ದುಲ್ ಕಲಾಂ ತನ್ನ ಮನೆಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅವ್ರ ಮನೆ ಹೇಗಿತ್ತಪ್ಪ ಅಂದರೆ, ರಾಮೇಶ್ವರಂ ಕಿ, ಅವ್ರ ಮನೆ ಇದ್ದಿದ್ದಲ್ಲಿ ರಾಮೇಶ್ವರಮಲ್ಲಿ. ಎಕ್ ಮಸ್ಜಿದ್ ವಾಲಿ ಗಲಿ, ಮಸ್ಜಿದ್ ಮೀನ್ಸ್ ಮಸೀದಿ ಅಂತ ನಾವು ಹೇಳ್ತೀವಿ ನಾವು, ಹೌದಾ. ಎಸ್, ಮಸ್ಜಿದ್ ವಾಲಿ ಗಲಿ ಮೀನ್ಸ್ ಅದೇ ಗಲ್ಲಿ, ಅದೇ ರೋಡಲ್ಲಿ ಅವರ ಮನೆ ಎಲ್ಲಿತ್ತು ಅದೇ ರೋಡ್ನಲ್ಲಿ ಒಂದು ಮಸೀದಿ ಕೂಡ ಇತ್ತು. ಮಸೀದಿ ರೋಡ್ನಲ್ಲಿ ಇರ್ತಕ್ಕಂಥ ಮನೆ, ಅದು ಮನೆ ಹೇಗಪ್ಪ ಆಗಿತ್ತು ಅಂದರೆ ಚೂನೆ, ಪತ್ತರ್ ವ ಈಂಟ್ ಸೆ ಬನಾ. ನೋಡಿ, ಅವರ ಮನೆಯನ್ನು ಕಟ್ಟಿದ್ದು ಯಾವುದರಿಂದ? ಚೂನೆ ಮೀನ್ಸ್ ಸುಣ್ಣ. ಇಟ್ ಈಸ್ ಅ ಲೈಮ್ ಸ್ಟೋನ್ ಅಂತ ಕರಿತೀವಿ ನಾವು, ಗೊತ್ತಾ ಮಕ್ಕಳು? ಲೈಮ್ ಸ್ಟೋನ್ ಅಂದರೆ ಸುಣ್ಣ ಅಂತ ಹೇಳ್ತಿಲ್ವಾ? ಇಟ್ ಈಸ್ ವೈಟ್ ಇನ್ ಕಲರ್, ಸುಣ್ಣ. ಮತ್ತು ಪತ್ತರ್ ಮೀನ್ಸ್ ಸ್ಟೋನ್, ಓಕೆ, ಕಲ್ಲಿಂದು. ಮತ್ತು ಈಂಟ್ ಮೀನ್ಸ್ ಬ್ರಿಕ್, ಇಟ್ಟಿಗೆ, ಓಕೆ, BRICK ಬ್ರಿಕ್. ನೋಡಿ ಮಕ್ಕಳು, ಅವ್ರ ಮನೆ ಕಟ್ಟಿದ್ದು ಒಂದು ಬ್ರಿಕ್ಕಿಂದ, ಮತ್ತು ಸ್ಟೋನು ಮತ್ತು ಲೈಮ್ ಸ್ಟೋನ್, ಓಕೆ, ಸುಣ್ಣ, ಕಲ್ಲು ಮತ್ತು ಇಟ್ಟಿಗೆಯನ್ನು ಬಳಸಿ ಆ ಮನೆಯನ್ನು ಕಟ್ಟಿದರು. ಜೊತೆಗೆ ಯಹ ಘರ್ ಪಕ್ಕಾ ಔರ್ ಬಡಾ ಥಾ. ಇಟ್ ವಾಸ್ ಅ ಪಕ್ಕಾ ಹೌಸ್, ನಾಟ್ ಎ ಕಚ್ಚಾ ಹೌಸ್. ಈ ಮನೆ ಕಚ್ಚಾ ಮನೆಯಲ್ಲ, ಪಕ್ಕಾ ಮನೆ ಆಗಿತ್ತು. ಕಚ್ಚಾ ಹೌಸ್ ಅಂದರೆ ಗೊತ್ತಾ, ಲೈಕ್ ಹಟ್, ಗುಡಿಸಲು ಅಂತ ಹೇಳ್ತೀವಿ ನಾವು, ಅದು ಕಚ್ಚಾ. ಪಕ್ಕಾ ಮೀನ್ಸ್ ಪಕ್ಕಾ ಹೌಸ್ ಅಂದರೆ ಇವ್ರ ಮನೆಯನ್ನು ಇಟ್ಟಿಗೆಯಿಂದ, ಬ್ರಿಕ್ಕಿಂದ, ಲೈಮ್ ಸ್ಟೋನು ಮತ್ತು ಸ್ಟೋನ್ ಬಳಸಿ ಕಟ್ಟಿದ್ರು. ಪಕ್ಕಾ ಮನೆ ಆಗಿತ್ತು. ಜೊತೆಗೆ ಬಡಾ ಥಾ, ಬಡಾ ಮೀನ್ಸ್ ಮನೆ ಕೂಡ ತುಂಬ ದೊಡ್ಡದಾಗಿತ್ತು. ದೊಡ್ಡ ಮನೆಯಲ್ಲಿ ಇವರು ವಾಸ ಆಗಿದ್ದರು. ಅದು ಕೂಡ ಇದು ಅವರ ಪೂರ್ವಜರ ಮನೆ. ಅವರ ಪೂರ್ವಿಕರು, ಅವರ ತಾತಂದಿರು ಯಾವ ಮನೆಯಲ್ಲಿ ವಾಸ ಆಗಿದ್ರು ಅದೇ ಮನೆಯಲ್ಲಿ ಅಬ್ದುಲ್ ಕಲಾಂ ತನ್ನ ಬಾಲ್ಯಕಾಲವನ್ನು ಇವರು ಕಳೀತಾರೆ. ಆ ಮನೆ ಹೇಗಿತ್ತಪ್ಪ ಅಂದರೆ ಲೈಮ್ ಸ್ಟೋನು ಮತ್ತು ಬ್ರಿಕ್ಕನ್ನು ಯೂಸ್ ಮಾಡಿ ಈ ಮನೆಯನ್ನು ಕಟ್ಟಿದರು. ಅತ್ಯಂತ ದೊಡ್ಡದಾಗಿತ್ತು. ಬಡಾ ಥಾ ಔರ್ ಪಕ್ಕಾ ಥಾ. ಇಟ್ ವಾಸ್ ಅ ಪಕ್ಕಾ ಹೌಸ್ ಆ್ಯಂಡ್ ಬಿಗ್ ಹೌಸ್. ಈ ಮನೆ ಕೂಡ ದೊಡ್ಡದಾಗಿತ್ತು. ಅರ್ಥ ಆಯಿತು ಮಕ್ಕಳ? ಸಿ ಮೇರೆ ಪಿತಾ ಆಡಂಬರಹೀನ ವ್ಯಕ್ತಿ ಥೇ. ನೋಡಿ, ನನ್ನ ತಂದೆಯವರು ಆಡಂಬರಹೀನ ವ್ಯಕ್ತಿಯಾಗಿದ್ದರು. ಆಡಂಬರಹೀನ ಮೀನ್ಸ್ ನನ್ನ ತಂದೆಯವರು ಶೋಕಿ ಮಾಡ್ತಿರಲಿಲ್ಲ, ಸಿಂಪಲ್ ಆಗಿದ್ದರು, ಆಡಂಬರ ಇರಲಿಲ್ಲ. ಆಡಂಬರಹೀನ ಇಟ್ ಮೀನ್ಸ್ ಸಿಂಪಲ್ಲಾಗಿ ತಮ್ಮ ಲೈಫನ್ನು ಲೀಡ್ ಮಾಡ್ತಿದ್ರು. ಅವರೆಲ್ಲ ಕೂಡ ತುಂಬ ಶೋಕಿನ ಮಾಡ್ತಾ ಇರಲಿಲ್ಲ. ಹೌದಾ ಮಕ್ಕಳೇ? ಅವ್ರು ಸಭಿ ಅನಾವಶ್ಯಕ एवं ऐशो आराम वाली चीज़ों से दूर रहते थे. सभी अनावश्यक अनवांटेड थिंग्स ಮತ್ತು ಐಶೋ ಆರಾಮ್ ವಾಲಿ. ಐಶೋ ಮೀನ್ಸ್ ಲೈಕ್ ಏನು, ಅನಾವಶ್ಯಕ ಮೀನ್ಸ್ ಬೇಡವಾದ ವಸ್ತುಗಳು, ಅನ್ವಾಂಟೆಡ್ ಥಿಂಗ್ಸು. ಮತ್ತು ಇನ್ನು ರಿಚ್ ಅಂದರೆ ಐಶೋ ಆರಾಮ್ ಮೀನ್ಸ್ ತುಂಬ ಲಕ್ಸರೀಸ್ ಲೈಫನ್ನು ಇವರು ಲೀಡ್ ಮಾಡ್ತಿರಲಿಲ್ಲ. ಇಂತಹ ವಸ್ತುಗಳು, ಹೌದಾ, ಚೀಜೋನ್ಸೆ ವೇ ದೂರ रहते थे. ದೂರ ಮೀನ್ಸ್ ಅವರೆಲ್ಲ ಕೂಡ ಇಂಥ ಥಿಂಗ್ಸಿಂದ ದೂರ ಇರ್ತಾಯಿದ್ರು. ಯಾವ ಥಿಂಗ್ಸಿಂದ? ಅನಾವಶ್ಯಕ ವಸ್ತುಗಳು ಮತ್ತು ಐಶೋ ಆರಾಮ್ ವಾಲಿ. ಐಶೋ ಮೀನ್ಸ್ ತುಂಬ ಗ್ರ್ಯಾಂಡಾಗಿ ತುಂಬ ರಿಚ್ ಆಗಿರ್ತಕ್ಕಂಥ ಥಿಂಗ್ಸನ್ನು
ತಮ್ಮ ಮನೆಯಲ್ಲಿ ಇವರು ಇಟ್ಟುಕೊಂಡಿರಲಿಲ್ಲ. ಆ ತರಹ ವಸ್ತುವನ್ನು ಇವರು ಬಳಕೆ ಮಾಡ್ತಿರ್ಲಿಲ್ಲ. ಯಾರು? ಕಲಾಂ ಕೆ ಪಿತಾ ಜೈನುಲಾಬಾದೀನ್. ತುಂಬ ಸಿಂಪಲ್ ಆಗಿದ್ರು, ಹೌದಾ? ಐಶೋ ಆರಾಮ್ ವಾಲಿ ಚೀಸ್ ಅಂದರೆ ಲೈಕ್ ನಿಮ್ಮ ಹಾಗೆ ಇವತ್ತೇನಾಗಿದೆ ಸೊ ನಿಮ್ಮ ಮನೆಗಳಲ್ಲಿ ಏನಾಗಿದೆ? ಸೋಫಾ ಸೆಟ್ಟು, ಮತ್ತು ಇನ್ನೇನು ವಾಷಿಂಗ್ ಮೆಷೀನು, ಮತ್ತು ಮಿಕ್ಸರು, ಗ್ರೈಂಡರು, ಇನ್ನು ಕೂಡ ದೊಡ್ಡ ದೊಡ್ಡ ಟಿ ವಿಗಳು, ಇದೆಲ್ಲ ಕೂಡ ಐಷಾರಾಮಿ ವಸ್ತುಗಳು. ಇಂತಹ ಐಷಾರಾಮಿ ವಸ್ತುಗಳಿಂದ ಇವರು ದೂರ ಇರ್ತಾಯಿದ್ರು. ತುಂಬ ಸಿಂಪಲ್ ಆಗಿರ್ತಿದ್ರು. ಅವಶ್ಯಕತೆ ಇಲ್ಲದೇ ಇರತಕ್ಕಂಥ ವಸ್ತುವನ್ನು ಇವರು ಮನೆಯೊಳಗೆ ಇಟ್ಕೋತಾ ಇರಲಿಲ್ಲ. ಮತ್ತು ಲೈಕ್ ಹೇಳಿದ್ವಲ್ಲ ಈಗ, ಅಂದರೆ ಐಷಾರಾಮಿ ವಸ್ತುಗಳು ಅಂದರೆ ಟಿ ವಿ ಆಗಲಿ, ಫ್ರಿಜ್ ಆಗಲಿ, ವಾಷಿಂಗ್ ಮೆಷೀನು, ಮತ್ತೊಂದು ಇವ್ರ ಮನೇಲಿ ಇಟ್ಕೊಂಡಿರಲಿಲ್ಲ. ಅಂಥ ವಸ್ತುಗಳಿಂದ ಇವರು ಬಹಳ ದೂರ ಇರ್ತಾಯಿದ್ರು. ಯಾರು? ಕಲಾಂ ಕೆ ಪಿತಾ ಜೈನುಲಾಬಾದೀನ್. ಅರ್ಥ ಆಯ್ತಾ? ಶೋಕಿ ಮಾಡ್ತಿರ್ಲಿಲ್ಲ. ಓಕೆ ಚಿಲ್ಡ್ರನ್ಸ್. ಪರ್ ಘರ್ ಮೇ ಸಭಿ ಅವಶ್ಯಕ ಚೀಸೆ, ಅಂದರೆ ಏನಾಗ್ತಿತ್ತು? ಮನೆಯಲ್ಲಿ ಅವಶ್ಯಕ ಚೀಸೆ ಅಂದರೆ ಯಾವ ವಸ್ತುಗಳು ಅವಶ್ಯಕತೆ ಇರುತ್ತೆ ಅಂತಹ ವಸ್ತುಗಳು ಸಮುಚಿತ ಮಾತ್ರ ಮೇ ಸುಲಭತಾಸೆ ಉಪಲಬ್ಧ ಥಿ, ಬಹಳ ಸುಲಭವಾಗಿ ಕೈಗೆ ಸಿಗ್ತಾಯಿದ್ವು. ಏನು ಕಾರಣ? ಮನೆ ತುಂಬ ಐಟಮ್ಸು, ಥಿಂಗ್ಸು ಇರಲಿಲ್ಲ. ಯಾವ ಥಿಂಗ್ಸು ಬೇಕಾಗಿತ್ತು ಅಷ್ಟನ್ನೇ ಇಟ್ಕೊಂಡಿದ್ರು. ತುಂಬ ಕಡಿಮೆ ವಸ್ತುಗಳಿತ್ತು. ಹಾಗಾಗಿ ಯಾವುದೇ ಥಿಂಗ್ಸು ಯಾವಾಗ ಬೇಕು ಅನಿಸುತ್ತೆ ಆಗ ತಕ್ಷಣ ಕೈಗೆ ಸಿಕ್ಬಿಡ್ತಾಯಿತ್ತು. ಅರ್ಥ ಆಯ್ತಾ ಮಕ್ಕಳ? ಎಸ್. ಸಮುಚಿತ ಮಾತ್ರ ಮೇ सुलभता से उपलब्ध थी. सी चिल्ड्रंस, वास्तव में मैं कहूँगा, वास्तव में इट ಈಸ್ ಮೈ ರಿಯಾಲಿಟಿ. ಸತ್ಯ ಹೇಳಬೇಕು ಅಂದರೆ ನಿಜವಾಗಿ ಕೂಡ मैं कहूँगा कि मेरा बचपन मीन्स ಚೈಲ್ಡ್ಹುಡ್, ನನ್ನ ಬಾಲ್ಯಕಾಲ ಬಹುತ್ ನಿಶ್ಚಿಂತ ಥಾ, ನನಗೆ ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ, ಮತ್ತು ಸಾದಗಿ ಮೀನ್ಸ್ ಸಿಂಪ್ಲಿಸಿಟಿ ಅಂತ ಕರಿತೀನಿ. ಓಕೆ, ತುಂಬ ಸಿಂಪಲ್ಲಾಗಿ ನನ್ನ ಬಾಲ್ಯಕಾಲವನ್ನು ನಾನು ಕಳೆದೆ. ಸಾದಗಿ ಮೇ ಬೀತಾ ಮೀನ್ಸ್ ಕಳೆಯೋದು. ನನ್ನ ಬಾಲ್ಯಕಾಲವನ್ನು ಅತ್ಯಂತ ಸರಳವಾಗಿ ತುಂಬ ಸಿಂಪಲ್ಲಾಗಿ ನಾನು ಕಳೆದಿದ್ದೇನೆ. ಯಾವುದೇ ಐಷಾರಾಮ ಚೀಸ್ಗಳು ಅಂದರೆ ಬಹಳ ಐಷಾರಾಮಿ ವಸ್ತುಗಳು ನಮ್ಮ ಮನೇಲಿ ಇರಲಿಲ್ಲ. ಏನು ಬೇಕಿತ್ತು ಅಂಥ ಥಿಂಗ್ಸು ಬೇಕಾದ ತಕ್ಷಣ ಕೈ ಸಿಗ್ತಾಯಿದ್ದು, ಹೌದಾ? ಹೀಗಾಗಿ ಸಿಂಪಲ್ಲಾಗಿ ನನ್ನ ಬಾಲ್ಯಕಾಲವನ್ನು ನಾನು ಕಳೆದಿದ್ದೇನೆ. ಭೌತಿಕ ಏವಂ ಭಾವನಾತ್ಮಕ. ಭೌತಿಕ ಮೀನ್ಸ್ ಎಕ್ಸ್ಟರ್ನಲ್ ಮೀನ್ಸ್ ಲೈಕ್ ಏನು? ಸೊ ಮನೆಯ ವಸ್ತುಗಳಾಗ್ಬೋದು, ಅಥವಾ ಮನೆಯ ವಾತಾವರಣ, ಮನೆಯ ಪರಿಸರ, ಭೌತಿಕವಾಗಿ ಮತ್ತು ಭಾವನಾತ್ಮಕ ಕೂಡ. ಏನು ಭಾವನಾತ್ಮಕ ಮೀನ್ಸ್ ಇಟ್ ಈಸ್ ಇಂಟರ್ನಲ್ ಎಮೋಷ್ನಲ್ ಅಟ್ಯಾಚ್ಮೆಂಟ್. ನನ್ನ ಮನೆಯಲ್ಲಿ ನನ್ನ ಅಪ್ಪ, ಅಮ್ಮ, ಅಣ್ಣ ಅಥವಾ ಇಡೀ ಕುಟುಂಬ ಅನ್ಯೋನ್ಯವಾಗಿ ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನ ಬಾಲ್ಯಕಾಲವನ್ನು ನಾನು ಕಳೆದಿದ್ದೇನೆ. ಹೌದಾ ಮಕ್ಕಳೇ? ಭೌತಿಕ್ ಅವ್ರ ಭಾವನಾತ್ಮಕ. ಭೌತಿಕ್ ಮೀನ್ಸ್ ಎಕ್ಸ್ಟರ್ನಲ್ ಅಂದರೆ ಏನಪ್ಪ? ಫಾರ್ ಎಕ್ಸಾಂಪಲ್ ಮನೆಯ ಥಿಂಗ್ಸ್ಗಳು, ಈಗ ಏನೋ ಒಂದು ಥಿಂಗ್ಸ್ ಬೇಕಾಗುತ್ತೆ. ಅಂಥ ಥಿಂಗ್ಸ್ ಯಾವ ಥಿಂಗ್ಸ್ ಬೇಕಾಗುತ್ತೆ ತಕ್ಷಣ ಕೈ ಸಿಗ್ತಾಯಿತ್ತು. ಯಾಕಂದರೆ ಮನೆ ತುಂಬ ವಸ್ತುಗಳು ಇರಲಿಲ್ಲ. ತುಂಬ ಸಿಂಪಲ್ಲಾಗಿ ಏನು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ರು. ಹಾಗಾಗಿ ಬಹಳ ಈಸಿಯಾಗಿ ಸಿಂಪಲ್ಲಾಗಿ ತನ್ನ ಚೈಲ್ಡ್ಹುಡ್ಡನ್ನು ಇವರು ಬಾಲ್ಯಕಾಲವನ್ನು ಇವರು ಕಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅರ್ಥ ಆಯ್ತು ಮಕ್ಕಳ? ಎಸ್. ಸೇಚನಸ್ मैं प्रायः ನಾನು ಬಹುಶಃ अपनी माँ के साथ ಮೀನ್ಸ್ ನಾನು ಮಾ ಮೀನ್ಸ್ ಮದರ್, ನನ್ನ ಅಮ್ಮನ ಜೊತೆ, ಅಮ್ಮನ ಹೊಟ್ಟಿಗೆ ರಸೋಯಿ ಮೀನ್ಸ್ ಇನ್ ದ ಕಿಚನ್ ಮೀನ್ಸ್ ಅಡುಗೆ ಕೋಣೆ ಅಥವಾ ಅಡುಗೆ ಮನೆ, ಹೌದಾ? ರಸೋಯಿ ಮೇ ನೀಚೆ ಮೀನ್ಸ್ ಅಂದರೆ ಆನ್ ದ ಫ್ಲೋರ್, ಕೆಳಗಡೆ ಕೂತ್ಕೊಂಡು. ಓಕೆ, ಆನ್ ದ ಫ್ಲೋರ್ ಮೀನ್ಸ್ ಅಂದರೆ ಏನು? ಅಡುಗೆ ಕೋಣೆಯಲ್ಲಿ. ಸೊ ಇವರು ಊಟ ಮಾಡಲಿಕ್ಕೆ ಡೈನಿಂಗ್ ಟೇಬಲ್ನೋ ಚೇರನ್ನು ಬಳಕೆ ಮಾಡ್ತಿರಲಿಲ್ಲ. ಇಟ್ ಮೀನ್ಸ್ ನೆಲದ ಮೇಲೆ ಕೂತ್ಕೊಂಡು, ನೆಲ ಮೀನ್ಸ್ ಆನ್ ದ ಫ್ಲೋರ್, ಅಡುಗೆ ಮನೆಗೆ ಊಟ ಮಾಡ್ತಾಯಿದ್ರು. ಅದು ಕೂಡ ಡೈನಿಂಗ್ ಟೇಬಲನ್ನು ಚೇರನ್ನು ಬಳಕೆ ಮಾಡ್ತಿರಲಿಲ್ಲ. ಆನ್ ದ ಫ್ಲೋರಲ್ಲಿ
ಅದು ಮೀನ್ಸ್ ಅಂದರೆ ಅಡಿಗೆ ಕೋಣೆಯ ನೆಲದ ಮೇಲೆ ಕುಳಿತುಕೊಂಡು, ನೆಲ ಮೀನ್ಸ್ ಹೇಳ್ತೀವಿ ಅದಕ್ಕೆ ಫ್ಲೋರ್ ಅಂತ ಕರಿತೀವಿ ನಾವು, ಹೌದಾ. ಸೊ ನೆಲದ ಮೇಲೆ ಕೂತ್ಕೊಂಡು ಅಡುಗೆ ಮನೆಯಲ್ಲಿ, ಹೌದಾ, ಅಮ್ಮನ ಜೊತೆ, ಓಕೆ, ಮಾಕೆ ಸಾಥ್ ವಿತ್ ಹಿಸ್ ಮದರ್, ಅಮ್ಮನ ಜೊತೆನೇ ಊಟ ಮಾಡ್ತಿದ್ರು, ಹೌದಾ. ಖಾನಾ ಖಾಯಾ ಕರ್ತಾ ಥಾ, ಖಾನಾ ಮೀನ್ಸ್ ಫುಡ್ಡನ್ನು, ಊಟವನ್ನು ತಗೊಳ್ತಾ ಇರ್ತಾರೆ. ಅದು ಕೂಡ ಅಡುಗೆ ಮನೆಯಲ್ಲಿ ಅಮ್ಮನ ಜೊತೆ, ಅದು ಕೂಡ ಸೊ ನೆಲದ ಮೇಲೆ ಕುಳಿತುಕೊಂಡು. ಅಂದರೆ ನಿಮ್ಮ ಹಾಗೆ ಊಟವನ್ನು ಮಾಡೋದಕ್ಕೆ ಡೈನಿಂಗ್ ಟೇಬಲನ್ನು, ಚೇರನ್ನು ಇವರು ಬಳಕೆ ಮಾಡ್ತಾ ಇರಲಿಲ್ಲ. ಯಾಕಂದರೆ ಇವರ ಮನೆಯಲ್ಲಿ ಡೈನಿಂಗ್ ಸೆಟ್ಟು ಇರಲಿಲ್ಲ. ಯಾಕಂದರೆ ಫಸ್ಟೇ ಹೇಳಿದ ಹಾಗೆ ಇವರ ಮನೆಯಲ್ಲಿ ಯಾವುದೇ ಐಷಾರಾಮಿ ವಸ್ತುಗಳು ಇರಲಿಲ್ಲ. ಇವೆಲ್ಲ ಕೂಡ ಐಷಾರಾಮಿ ವಸ್ತುಗಳೇ, ಹೌದಾ. ಡೈನಿಂಗ್ ಟೇಬಲ್ಲು, ಸೋಫಾ ಸೆಟ್ಟು, ಹೌದಾ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಇಂಥ ವಸ್ತುಗಳು ಇವರ ಮನೇಲಿ ಇರಲಿಲ್ಲ. ಏನು ಕಾರಣ? ಇವರ ತಂದೆ ತುಂಬ ಸಿಂಪಲ್ಲಾಗಿ ತಮ್ಮ ಜೀವನ ಮಾಡ್ತಾ ಇರ್ತಾರೆ. ಇಂಥ ವಸ್ತುಗಳು ಕಂಡ್ರೆ ಅವ್ರ ತಂದೆಗೆ ಅಷ್ಟಕ್ಕಷ್ಟೇ. ಹಾಗಾಗಿ ಇವರು ಕೂಡ ತುಂಬ ಸಿಂಪಲ್ಲಾಗಿ ತನ್ನ ಬಾಲ್ಯಕಾಲವನ್ನು ಇವರು ಕಳೆದಿದ್ದಾರೆ. ಅರ್ಥ ಆಯ್ತಾ ಮಕ್ಕಳ? ಊಟ ಮಾಡಬೇಕಾದಾಗ ಅಡುಗೆ ಮನೆಯಲ್ಲಿ ಅಮ್ಮನ ಜೊತೆ ನೆಲದ ಮೇಲೆ ಕುಳಿತುಕೊಂಡೇ ಊಟ ಮಾಡ್ತಾ ಇರ್ತಾರೆ. ಸಿ ವೇ ಮೇರೆ ಸಾಮ್ನೆ ಮೀನ್ಸ್ ನನ್ನ ಮುಂದೆ, ಮೇರೆ ಸಾಮ್ನೆ ಕೇಲೆ ಕಾ ಪತ್ತಾ ಬಿಛಾತಿ. ಕೇಲಾ ಮೀನ್ಸ್ ಬನಾನಾ, ಪತ್ತಾ ಮೀನ್ಸ್ ಲೀವ್, ಇಟ್ ಮೀನ್ಸ್ ಬಾಳೆ ಎಲೆ. ನನ್ನ ಮುಂದೆ ಅಮ್ಮ ಬಾಳೆ ಎಲೆಯನ್ನು ಹಾಕ್ತಾ ಇದ್ದು. ಬಿಛಾನ ಮೀನ್ಸ್ ಹರಡೋದು. ಅವ್ರು ಕೂತ್ಕೊಂಡಾಗ ಊಟಕ್ಕೆ ಅವರ ಮುಂದೆ ಫಸ್ಟು ಸೊ ಬಾಳೆ ಎಲೆ ಕೊಡ್ತಾಯಿದ್ರು. ಫಿರ್ ಉಸ್ ಪರ್, ಅದರ ಮೇಲೆ, ಯಾವುದ್ರ ಮೇಲೆ? ಈ ಬನಾನಾ ಲೀಫ್ ಮೇಲೆ, ಬಾಳೆ ಎಲೆಯ ಮೇಲೆ ಚಾವಲ್ ಏವಂ ಸುಗಂಧಿತ ಸ್ವಾದಿಷ್ಟ ಸಾಂಬಾರ್ ಡಾಲ್ತಿ. ಸಿ ಚಾವಲ್ ಮೀನ್ಸ್ ರೈಸ್, ಅಂದರೆ ಅನ್ನ. ಫಸ್ಟ್ ಆಫ್ ಆಲ್ ಊಟಕ್ಕೆ ಕೂತ್ಕೊಂಡಾಗ ಇವ್ರ ಮುಂದೆ ಬಾಳೆ ಎಲೆಯನ್ನು ಕೊಡ್ತಾಯಿದ್ರು. ಬಾಳೆ ಎಲೆ ಕೊಟ್ಟು ಅದರ ಮೇಲೆ ಅನ್ನ ಹಾಕ್ತಾಯಿದ್ರು. ಚಾವಲ್ ಏವಂ ರೈಸ್ ಮತ್ತು ಸುಗಂಧಿತ ಸ್ವಾದಿಷ್ಟ ಸಾಂಬಾರ್ ಡಾಲ್ತಿ. ಸುಗಂಧಿತ ಮೀನ್ಸ್ ಒಳ್ಳೆಯ ಪರಿಮಳ ಇರ್ತಕ್ಕಂಥ, ಸುಗಂಧಿತವಾದ, ಒಳ್ಳೆಯ ಸ್ಮೆಲ್ ಬರ್ತಕ್ಕಂಥ, ಪರಿಮಳ ಭರಿತವಾದ, ಸುವಾಸನೆ ಭರಿತವಾದ, ಮತ್ತು ಸ್ವಾದಿಷ್ಟ ಮೀನ್ಸ್ ಟೇಸ್ಟಿ. ಓಕೆ, ತುಂಬ ಟೇಸ್ಟಾಗಿರ್ತಕ್ಕಂಥ ಸಾಂಬಾರನ್ನು ಹಾಕ್ತಾಯಿದ್ಲು. ರೈಸ್ ಮತ್ತು ಸಾಂಬಾರು ಇವರ ದಿನಚರಿ ಊಟ. ಡೈಲಿ ಕೂಡ ಯೂಶ್ವಲಿ ಕಾಮನ್ನಾಗಿ, ಹೌದಾ, ರೈಸ್ ಆ್ಯಂಡ್ ಸಾಂಬಾರನ್ನು ತಿಂತಾ ಇರ್ತಾರೆ. ಎಕ್ಸ್ಪೆಷಲಿ ಎಕ್ಸಾಮಿಗೆ ಕೇಳ್ತಾರೆ ಫಾರ್ 2 ಮಾರ್ಕ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಶಿ ಅಮ್ಮ ಕಲಾಂ ಜಿ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥೇ. ಆಶಿ ಅಮ್ಮ ಅಬ್ದುಲ್ ಕಲಾಂಗೆ ಬಾಲ್ಯಕಾಲದಲ್ಲಿ ಊಟಕ್ಕೆ ಏನನ್ನು ಕೊಡ್ತಾಯಿದ್ರು? ಏನು ಕೊಡ್ತಾಯಿದ್ರು? ದ ವೆರಿ ಫಸ್ಟ್ ಪಾಯಿಂಟ್, ವೇ ಪಹಲೆ ಕಲಾಂ ಕೆ ಸಾಮ್ನೆ ಕೇಲೆ ಕ ಪತ್ತ ಬಿಛಾತೆ ಥೇ. ಹೌದು ಮಕ್ಕಳೇ, ಕಲಾಂ ಮುಂದೆ ಒಂದು ಬಾಳೆ ಎಲೆಯನ್ನು ಕೊಟ್ಟು ಆ ಬಾಳೆ ಎಲೆಯ ಮೇಲೆ, ಹೌದಾ, ರೈಸ್, ಚಾವಲ್, ಅನ್ನವನ್ನು ಹಾಕ್ತಾಯಿದ್ರು. ಅನ್ನಕ್ಕೆ ಸಾಂಬಾರು ಹೇಗಿರ್ತಿತ್ತು? ಸುಗಂಧಿತ ಅವ್ರ ಸ್ವಾದಿಷ್ಟ. ಸುಗಂಧಿತ ಮೀನ್ಸ್ ಪರಿಮಳ ಭರಿತ, ಸುವಾಸನೆ ಇರ್ತಕ್ಕಂಥ ಮತ್ತು ಟೇಸ್ಟಿ ಇರ್ತಕ್ಕಂಥ, ತುಂಬ ರುಚಿ ಇರ್ತಕ್ಕಂಥ ಸಾಂಬಾರನ್ನು ಕೊಡ್ತಾಯಿದ್ರು. ಅವ್ರ ಸಾತ್ ಮೀನ್ಸ್ ಜೊತೆಗೆ ಘರ್ ಕಾ ಬನಾ ಅಚಾರ್. ಘರ್ ಮೀನ್ಸ್ ಹೋಮ್ ಮೇಡ್, ಘರ್ ಕಾ ಬನಾ ಮೀನ್ಸ್ ಹೋಮ್ ಮೇಡ್, ಅಂದರೆ ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥ ಅಚಾರ್ ಮೀನ್ಸ್ ಪಿಕ್ಕಲ್. ಪಿಕ್ಕಲ್ ಮೀನ್ಸ್ ಉಪ್ಪಿನಕಾಯಿ ಅಂತ ನಾವು ಹೇಳ್ತೀವಿ. ಹೌದಾ ಮಕ್ಕಳ? ಗೊತ್ತಿದೆಯಾ? ಉಪ್ಪಿನಕಾಯಿನ ಕೊಡ್ತಾಯಿದ್ರು. ಫಸ್ಟು ರೈಸು ಸಾಂಬಾರು, ರೈಸ್ ಸಾಂಬಾರು ಜೊತೆಗೆ ಘರ್ಮೆ ಬನಾ ಹುವಾ. ಘರ್ಮ ಮೀನ್ಸ್ ಮನೆಯಲ್ಲೇ ಹಾಕಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂತಹ ಹೋಮ್ ಮೇಡ್ ಪಿಕ್ಕಲ್, ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂತಹ ಉಪ್ಪಿನಕಾಯಿಯನ್ನು ತಿನ್ನೋದಕ್ಕೆ ಕೊಡ್ತಾಯಿದ್ರು ಊಟದ ಜೊತೆಯಲ್ಲಿ. ಹೌದಾ? ರೈಸ್, ಸಾಂಬಾರು ಮತ್ತು ಪಿಕ್ಕಲ್ ಅವ್ರ, ಮತ್ತು ನಾರಿಯಲ್ ಕಿ ತಾಜಿ ಚಟ್ನಿ. ಸೊ ನಾರಿಯಲ್ ಮೀನ್ಸ್ ಕೊಕೊನಟ್. ಕೊಕೊನಟ್ ಮೀನ್ಸ್ ತೆಂಗಿನಕಾಯ ತಾಜಾ ಚಟ್ನಿ. ತಾಜಾ ಮೀನ್ಸ್ ಫ್ರೆಶ್.
ತೆಂಗಿನಕಾಯಿಂದ ಮಾಡಿರ್ತಕ್ಕಂತಹ ಫ್ರೆಶ್ ಆದ ಚಟ್ನಿಯನ್ನು ತಿನ್ನೋದಕ್ಕೆ ಕೊಡ್ತಾಯಿದ್ರು. ಅರ್ಥ ಆಯ್ತಾ ಮಕ್ಕಳ? ಸ ನಾರಿಯಲ್ ಕಿ ತಾಜಿ ಚಟ್ನಿ ಭೀ ಹೋತಿ. ಭೀ ಹೋತಿ ಮೀನ್ಸ್ ಇದು ಕೂಡ ಊಟದಲ್ಲಿ ಇರ್ತಾ ಇತ್ತು. ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಸಿಂಪಲ್. ನೋಡಿ, आशियाम्मा कलाम को खाने में क्या क्या देती थी. आशियाम्मा अब्दुल कलामಗೆ ಊಟಕ್ಕೆ ಏನನ್ನು ಕೊಡ್ತಾಯಿದ್ರು? ಏನು ಕೊಡ್ತಾಯಿದ್ರು? पहले कलाम के सामने केले का पत्ता बिछाती थी. उस पर चावल एवं स्वादिष्ट सुगंधित सांभर डालती. साथ में घर का बना हुआ अचार और नारियल की ताजी चटनी भी देती थी. दैट्स ऑल. ವೆರಿ ಸಿಂಪಲ್ ಆನ್ಸರ್. ಅರ್ಥ ಆಯ್ತಾ ಮಕ್ಕಳ? ಮೊದಲು ಬಾಳೆ ಎಲೆ ಕೊಟ್ಟು ಬಾಳೆ ಎಲೆಯ ಮೇಲೆ ಅನ್ನ ಮತ್ತು ಸ್ವಾದಿಷ್ಟ ಸುಗಂಧಿತ ಸಾಂಬಾರು ಹಾಕ್ತಿದ್ರು. ಸಾಂಬಾರು ಜೊತೆಯಲ್ಲಿ ಮನೆಯಲ್ಲಿ ಏನು ಹಾಕಿರ್ತಾರೆ ಅಥವಾ ಮಾಡಿರ್ತಾರೆ, ಇಟ್ ಈಸ್ ಅ ಹೋಮ್ ಮೇಡ್ ಪಿಕ್ಕಲ್. ಮನೆಯಲ್ಲಿ ತಯಾರಾದ ಉಪ್ಪಿನಕಾಯಿ ಜೊತೆಗೆ ತಾಜಾ ನಾರಿಯಲ್ ಕಿ ಚಟ್ನಿ ಅಂದರೆ ತೆಂಗಿನಕಾಯಿ ಚಟ್ನಿಯನ್ನು ಇವರು ಊಟಕ್ಕೆ ಕೊಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ ಮಕ್ಕಳು? ಓಕೆ, ಅಪ್ ಟು ಇಯರ್ ಏನ ಸೊ ರಿಮೈನಿಂಗ್ ಐ ವಿಲ್ ಕಂಟಿನ್ಯೂ ಫ್ರಮ್ ನೆಕ್ಸ್ಟ್ ಕ್ಲಾಸ್. ಓಕೆ ಚಿಲ್ಡ್ರನ್ಸ್? ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.